ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವಾಗ ಸಿಂಪಲ್ ಮೇಕಪ್ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತು ವೈಕುಂಠ ಏಕಾದಶಿ ಇದೆ. ಸೊ ನಾನು ಟೆಂಪಲ್ಗೆ ಹೋಗೋಕೆ ರೆಡಿ ಆಗ್ತಿದ್ದೀನಿ. ಸೊ ನಾನು ಅದಕ್ಕೆ ಒಂದು ಸಿಂಪಲ್ ಮೇಕಪ್ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇ. ಮತ್ತೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನನ್ನ ಚಾನಲ್ಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋದ. ಮೊದಲನೇದಾಗಿ ನಮಗೆ ಸಿಂಪಲ್ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂಥ ಮೇಕಪ್ ಐಟಮ್ಸ್ ಏನಂತ ಹೇಳ್ಬಿಡ್ತೀನಿ. 4 ಮೇಕಪ್ ಪ್ರಾಡಕ್ಟ್ಸ್ ನಾನು ತೊಗೊಂಡಿರೋದು ಇಲ್ಲಿ. ಸೊ ಒಂದು ಮಾಯ್ಶ್ಚರೈಸರ್, ಸೆಕೆಂಡ್ ಒನ್ ಫೌಂಡೇಶನ್, ಥರ್ಡ್ ಒನ್ ಇದು ಸ್ಪಾಟ್ ಕರೆಕ್ಟರ್ ಅಂದರೆ ಕನ್ಸೀಲರ್ ತಗೊಂಡಿದ್ದೀನಿ. ಇದು ನಾನು ತಗೊಂಡಿರೋದು ಇನ್ಸೈಟ್ ಬ್ರ್ಯಾಂಡಿಂದ. ನಾನು ಡೀಟೇಲ್ಸ್ ಪ್ರಾಡಕ್ಟ್ ನಾನು ಇಲ್ಲಿ ಯೂಸ್ ಮಾಡ್ತಿರೋ ಪ್ರಾಡಕ್ಟ್ಸ್ದೆಲ್ಲ ನಾನು ಡೀಟೇಲ್ಸ್ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಲಿಂಕ್ಸ್ ಎಲ್ಲ ಬೇಕಂದರೆ ಹೋಗಿ ನೋಡ್ಬೋದು. ನಾನು ಈಗ ನೆಕ್ಸ್ಟ್ ಬಂದು ಲಿಪ್ಸ್ಟಿಕ್. ಸೊ ಇದಿಷ್ಟೇ ನಾನು ತಗೊಂಡಿರೋದು ಸಿಂಪಲ್ ಮೇಕಪ್ ಮಾಡೋದಕ್ಕೆ. ಸೊ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾವ ಥರ ಸಿಂಪಲ್ ಮೇಕಪ್ ಮಾಡ್ಕೊಳ್ಳೋದು ಅಂತ. ರಿಚ್ ಆಗಿ ಕೂಡ ಕಾಣಿಸುತ್ತೆ, ನೀವೇ ಲಾಸ್ಟಲ್ಲಿ ನೋಡ್ತೀರಾ. ದೆನ್ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಫಸ್ಟ್ ಬಂದು ನಾವು ಲಿಪ್ಸ್ಟಿಕ್ ಹಚ್ಚೋಕ್ಕಿಂತ ಮುಂಚೆ ಲಿಪ್ಸ್ನ ಮಾಯ್ಶ್ಚರ್ ಆಗಿ ಇಟ್ಕೊಳ್ಬೇಕು. ಸೊ ಅದಕ್ಕೆ ನಾನು ಲಿಪ್ ಬಾಮ್ ಹಚ್ಕೊಂಡು ಬಿಡ್ತೀನಿ. ಲಿಪ್ಸ್ಟಿಕ್ ಹಾಕೋ ಅಷ್ಟರಲ್ಲಿ ಸ್ವಲ್ಪ ಲಿಪ್ಸ್ ಸಾಫ್ಟನ್ ಆಗುತ್ತೆ, ಅದಕ್ಕೋಸ್ಕರ. ಫಸ್ಟ್ ಸ್ಟೆಪ್ ಮಾಯ್ಶ್ಚರೈಸರ್. ಮಾಯ್ಶ್ಚರೈಸರ್ ಬಂದು ಪಾಂಡ್ಸಿಂದ ನಾನು ಯೂಸ್ ಮಾಡ್ತಿರೋದು. ಇದು ಹೈಲೋರೆನಿಕ್ ಆ್ಯಸಿಡ್ ಬೇಸ್ಡ್ ಮಾಯ್ಶ್ಚರೈಸರ್. ಸೊ ಎಲ್ಲ ಸ್ಕಿನ್ ಟೈಪ್ಗೂ ಆಲ್ಮೋಸ್ಟ್ ಅಡ್ಜಸ್ಟ್ ಆಗುತ್ತೆ. ಸೊ ಫಸ್ಟ್ ಸ್ಟೆಪ್ ಮಾಯ್ಶ್ಚರೈಸ್ಡ್ ಯೂಸ್ ಮಾಡ್ತಿದ್ದೀನಿ. ಆಲ್ ಓವರ್ ಫೇಸ್ ಆ್ಯಂಡ್ ನೆಕ್ಗೆ ನೀಟಾಗಿ ಮಾಯ್ಶ್ಚರೈಸರ್ನ ಸ್ಪ್ರೆಡ್ ಮಾಡ್ಕೋಬೇಕು. ಇವಾಗ ಮಾಯ್ಶ್ಚರೈಸರ್ ಹಚ್ಚಾಯಿತು. ಸೊ ಮಾಯ್ಶ್ಚರೈಸರ್ ಸ್ಕಿನ್ನಿಗೆ ನೀವು ಯಾವುದೇ ಪ್ರಾಡಕ್ಟ್ ಹಚ್ಚಿದ ಮೇಲೆ ಅದು ನೀಟಾಗಿ ಅಬ್ಸರ್ವ್ ಆಗುತ್ತೆ ಅಂತ ವೇಟ್ ಮಾಡಿ. ತುಂಬಾ ಇದೆ. ನಾನು ಈ ಟೈಮು ಊರಿಗೆ ಟ್ರಾವೆಲ್ ಮಾಡಿ ಬಂದೆ ಅಷ್ಟೇ. 2 ಡೇಸ್ ಟ್ರಾವೆಲ್ ಅಷ್ಟೇ. ಎಲ್ಲಾದರೂ ಟ್ರಾವೆಲ್ ಮಾಡಿದಾಗ ನಾನು ಅಬ್ಸರ್ವ್ ಮಾಡಿದ್ದೀನಿ, ನನಗೆ ಒಂದಾದರೂ ಪಿಂಪಲ್ಸ್ ಆಗಿಬಿಡುತ್ತೆ ಡಸ್ಟಿಂದ. ಸೊ ನಾನು ಎಷ್ಟೇ ಪ್ರೊಟೆಕ್ಟ್ ಮಾಡ್ಕೊಂಡ್ರು ಡಸ್ಟಿಂದ ಒಂದಾದರೂ ಪಿಂಪಲ್ಸ್ ಆಗುತ್ತೆ. ಅದು ಈ ಟೈಮ್ ಆಗಿರೋ ಪಿಂಪಲ್ಸ್. ಈ ಸರಿ ಟ್ರಾವೆಲ್ ಮಾಡಿ ಬಂದಾಗ ಈ ಟೈಮ್ ಆಗಿರೋ ಪಿಂಪಲ್ ಇದು ಹೋಗೋಕೆ ಅಟ್ಲೀಸ್ಟ್ 1 ವೀಕ್ ಆಗುತ್ತೆ. ಸೊ ನಿಮಗೂ ಕೂಡ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ನಿಮಗೂ ಸಮ್ಟೈಮ್ಸ್ ಯಾವುದಾದ್ರೂ ಆ್ಯಕ್ಟಿವಿಟೀಸಿಂದ ಪಿಂಪಲ್ಸ್ ಕೂಡ ಬರ್ಬೋದು. ಅಂದರೆ ಎಕ್ಸಾಂಪಲ್ ನಾನು ಹೇಳ್ದಂಗೆ ನನಗೆ ಟ್ರಾವೆಲ್ ಮಾಡಿದಾಗ ಪಿಂಪಲ್ಸ್ ಆಗೋದು ಕಾಮನ್. ಅದೇ ಥರ ಒಬ್ಬೊಬ್ಬರಿಗೆ ಫುಡ್ ಅಲರ್ಜಿ ಈ ಥರ ಎಲ್ಲ ಇರುತ್ತೆ. ಸೊ ನೀವೇ ಅಬ್ಸರ್ವ್ ಮಾಡ್ಕೋಬೇಕು ಏನು ಮಾಡಿದ್ರೆ ಪಿಂಪಲ್ಸ್ ಬರುತ್ತೆ ಅಂತ. ನಾನಿಲ್ಲಿ ಯೂಸ್ ಮಾಡ್ತಿರೋ ಫೌಂಡೇಶನ್ ಬಂದು ಮೆಬಿಲಿಯನ್ ಫಿಟ್ ಮಿ ಫೌಂಡೇಶನ್. ಇದು 310 ಅದು ಪ್ರಾಡಕ್ಟ್ ಏನು ಹೇಳ್ತಾರೆ ಇದನ್ನ, ಫೌಂಡೇಶನ್ ನಂಬರ್ 310 ಯೂಸ್ ಮಾಡ್ತಿರೋದು. ನಿಮ್ಮ ಸ್ಕಿನ್ನಿಗೆ ಬೇಕಾಗಿರೋ ಅಷ್ಟು ಕ್ವಾಂಟಿಟಿ ತಗೊಳ್ಳಿ. ಕ್ವಾಂಟಿಟಿ ಯಾವಾಗಲೂ ಸ್ವಲ್ಪನೇ ಇದ್ದರೆ ಬೆಸ್ಟ್ ಅನಿಸುತ್ತೆ, ಯಾಕಂದರೆ ಸ್ವಲ್ಪ ನ್ಯಾಚುರಲ್ ಲುಕ್ ಕೊಡುತ್ತೆ. ನೀವು ಜಾಸ್ತಿ ಫೌಂಡೇಶನ್ ಹಾಕಿದರೆ ಮೇಕಪ್ ಮಾಡಿರೋ ಥರ ಜಾಸ್ತಿ ಎದ್ದು ಕಾಣಿಸುತ್ತೆ. ಅದಕ್ಕೆ ನಾನು ಸ್ವಲ್ಪ ಫೌಂಡೇಶನ್ ಅಷ್ಟೇ ಅಪ್ಲೈ ಮಾಡ್ತೀನಿ. ಈಗ ಫೌಂಡೇಶನ್ ತಗೊಂಡಿದ್ದೀನಿ. ಒಂದು ಟಿಪ್ಸ್ ಮಧ್ಯ ಏನಂದರೆ, ನಿಮ್ಗೇನಾದರೂ ಆಯಿಲಿ ಸ್ಕಿನ್ ಇದ್ದರೆ ಒಂದು ಟಿಪ್ಸ್ ಏನಂದರೆ, ನಿಮ್ಮ ಹತ್ರ ಲೂಸ್ ಪೌಡರ್ ಇರುತ್ತಲ್ವ, ಆ ಲೂಸ್ ಪೌಡರ್ನ ಹಾಕ್ಕೊಂಡು ಸ್ವಲ್ಪ ಫೌಂಡೇಶನ್ ಜೊತೆ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಅಪ್ಲೈ ಮಾಡಿದ್ರೆ ಫೌಂಡೇಶನ್ ಕನ್ಸಿಸ್ಟೆನ್ಸಿ ಬಂದು ಸ್ವಲ್ಪ ತಿಕ್ಕಾಗಿರುತ್ತೆ. ಆವಾಗ ಆಯಿಲಿ ಸ್ಕಿನ್ ಅವರಿಗೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನಿವತ್ತು ಮೇಕಪ್ ಬ್ಲೆಂಡ್ ಮಾಡೋದಕ್ಕೆ ಬ್ರಷ್ ಆಗಲಿ ಬಫ್ ಆಗಲಿ ಯೂಸ್ ಮಾಡ್ತಿಲ್ಲ, ಹ್ಯಾಂಡ್ಸ್ ಯೂಸ್ ಮಾಡ್ತೀನಿ. ಆಲ್ ಓವರ್ ಫೇಸ್ ನೀವು ಈ ಥರ ಫೌಂಡೇಶನ್ನ ಹಚ್ಕೊಳ್ಬೇಕು. ನೆಕ್ಗೆ ಆಮೇಲೆ ಅಪ್ಲೈ ಮಾಡ್ತೀನಿ. ಇವಾಗ ಫೇಸ್ದು ಮುಗಿಸ್ತೀನಿ. ಸೊ ಇವಾಗ ನಾನು ಫೌಂಡೇಶನ್ ಆಲ್ ಓವರ್ ಫೇಸ್ ಅಪ್ಲೈ ಮಾಡಾಯಿತು. ಇವಾಗ ನನ್ನ ಕೈಯಲ್ಲೇ ನಾನು ಈ ಫೌಂಡೇಶನ್ನ ಬ್ಲೆಂಡ್ ಮಾಡ್ತೀನಿ. ನೀವೇನಾದರೂ ಮೇಕಪ್ ಬ್ಲೆಂಡ್ ಮಾಡೋಕ್ಕೆ ಬ್ರಷ್ ಅಥವಾ ಬಫ್ ಯೂಸ್ ಮಾಡ್ತೀರಾ ಅಂದರೆ ಪ್ಲೀಸ್ ವಾಶ್ ಇಟ್ ವಿತ್ ಎವ್ರಿ ಯೂಸ್. ಯಾಕಂದರೆ ನೆಕ್ಸ್ಟ್ ಟೈಮ್ ಯೂಸ್ ಮಾಡಬೇಕಾದ್ರೆ ಅಲರ್ಜಿ ಆಗಬಾರ್ದಂದ್ರೆ ವಾಶ್ ಮಾಡಿ ಇಡಿ. ನಾನಿವಾಗ ಫೌಂಡೇಶನ್ನ ಬ್ಲೆಂಡ್ ಮಾಡಿ ಆಗಿದೆ. ಇವಾಗ ಎಕ್ಸೆಸ್ ಫೌಂಡೇಶನ್ನ ರಿಮೂವ್ ಮಾಡೋದು ಹೇಗೆ ಅಂದರೆ, ಯಾವುದೇ ಫೌಂಡೇಶನ್ ಅಪ್ಲೈ ಮಾಡಿದಾಗ ಎಕ್ಸೆಸ್ ಫೌಂಡೇಶನ್ ಬಂದೇ ಬರುತ್ತೆ. ಅದನ್ನು ರಿಮೂವ್ ಮಾಡೋದಕ್ಕೇ ಈ ಬಫ್ ಆ್ಯಂಡ್ ಬ್ರಷ್ನ ಯೂಸ್ ಮಾಡೋದು. ನಾನು ಅದೇನು ಯೂಸ್ ಮಾಡದೆ ಹೇಗೆ ಬ್ಲೆಂಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಅಂದೆ. ಸೊ ಈ ಥರ ಕೈಯಲ್ಲಿ ನೀವು ಮೇಕಪ್ನ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಬೇಕು. ಎಕ್ಸೆಸ್ ಮೇಕಪ್ನ ನಿಮ್ಮ ಹತ್ರ ಯಾವುದಾದ್ರೂ ನೀಟಾಗಿರೋ ಕ್ಲಾತ್ ಅಥವಾ ಟಿಶ್ಯೂನೋ ಇದ್ದರೆ ಜಸ್ಟ್ ಈ ಥರ ಮಾಡಿದರೆ ನಿಮಗೆ ಎಕ್ಸಸ್ ಇರೋ
ಫೌಂಡೇಶನ್ ಬರುತ್ತೆ. ಸ್ವಲ್ಪ ವೆಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನಾನಿವಾಗ ಟಿಶ್ಯೂನ ವೆಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ. ಅದರಲ್ಲಿ ನೀವು ಎಕ್ಸಸ್ ಫೌಂಡೇಶನ್ನ ರಿಮೂವ್ ಮಾಡ್ಕೊಳ್ಬೋದು. ನಿಮಗೆ ಬೇಕಂದರೆ ಬ್ಲೆಂಡ್ ಕೂಡ ಮಾಡ್ಕೊಳ್ಬೋದು. ನನಗೆ ಸ್ವಲ್ಪ ಫೌಂಡೇಶನ್ ಕಡಿಮೆನೇ ಇರಬೇಕು, ಅದಕ್ಕೆ ನಾನು ಎಕ್ಸಸ್ ಫೌಂಡೇಶನ್ನ ಟಿಶ್ಯೂಯಿಂದ ರಿಮೂವ್ ಮಾಡಿಬಿಡ್ತೀನಿ. ಎಲ್ಲ ಬರಲ್ಲ ಇದರಲ್ಲಿ ಫೌಂಡೇಶನ್ನು. ಯಾವುದು ನಿಮ್ಮ ಸ್ಕಿನ್ಗೆ ಬ್ಲೆಂಡ್ ಆಗಿರಲ್ಲ ಆ ಫೌಂಡೇಶನ್ ಮಾತ್ರ ಟಿಶ್ಯೂ ಅಲ್ಲಿ ಬರೋದು. ನೀವು ಪ್ರೆಷರ್ ಕೊಟ್ಟು ಈ ಥರ ರಿಮೂವ್ ಮಾಡಿದಾಗಲೇ ಫೌಂಡೇಶನ್ ಪೂರ್ತಿ ಬರೋದು. ಇದು ಜಸ್ಟ್ ಸ್ಮೂತಾಗಿ ಜಸ್ಟು ಈ ಥರ ಮುಖದ ಮೇಲೆ ಬಟ್ಟೆನ, ನೀಟಾಗಿರೋ ಬಟ್ಟೆನೋ ಅಥವಾ ಟಿಶ್ಯೂನು ಜಸ್ಟ್ ಟ್ಯಾಪ್ ಮಾಡಿದ್ರೆ ಸಾಕು, ಎಕ್ಸಸ್ ಫೌಂಡೇಶನ್ ಬಂದ್ಬಿಡುತ್ತೆ. ಸೊ ನಾನಿವಾಗ ಎಕ್ಸಸ್ ಫೌಂಡೇಶನ್ ಎಲ್ಲ ತೆಗ್ದಿದ್ದೀನಿ. ಇಷ್ಟೇ ಬಂದಿದ್ದು. ನೆಕ್ಸ್ಟ್ ಇವಾಗ ಫೌಂಡೇಶನ್ ನೆಕ್ಗೆ ಅಪ್ಲೈ ಮಾಡ್ಕೊಂಡು ಬಿಡೋದ. ಯಾಕಂದರೆ ಮೇಕಪ್ ಮಾಡಿದಾಗ ಫೇಸ್ ಮತ್ತು ನೆಕ್ ಕಲರ್ ಮ್ಯಾಚ್ ಮಾಡಬೇಕು. ಸೇಮ್ ಫೇಸಿಗೆ ಯಾವ ಥರ ಫೌಂಡೇಶನ್ನ ಬ್ಲೆಂಡ್ ಮಾಡ್ತೀರಾ ಅದೇ ಥರ ಬ್ಲೆಂಡ್ ಮಾಡ್ಕೋಬೇಕು. ಎಕ್ಸಸ್ ಇದ್ದರೆ ರಿಮೂವ್ ಮಾಡಬೇಕು. ಸೊ ನಾನಿವಾಗ ನೆಕ್ ಆ್ಯಂಡ್ ಫೇಸಿಗೆ ಫೌಂಡೇಶನ್ ಅಪ್ಲೈ ಮಾಡಾಯಿತು. ನೆಕ್ಸ್ಟ್ ಬಂದು ನಾನಿಲ್ಲಿ ಸ್ಪಾಟ್ ಕರೆಕ್ಟರ್ ಅಂತನಾದರೂ ಹೇಳ್ಬೋದು ಅಥವಾ ಕನ್ಸೀಲರ್ ಅಂತನಾದರೂ ಹೇಳ್ಬೋದು. ಸೊ ನಾನು ಇದರಲ್ಲಿ ಆಲ್ ಓವರ್ ಎಲ್ಲ ಕೂಡ ಸಿಗುತ್ತೆ. ಸೊ ಇದು ಒಂದು ಇನ್ಸೈಟ್ ಬ್ರ್ಯಾಂಡಿಂದ ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡ್ಕೊಂಡಿದ್ದು. ಇದರಲ್ಲಿ ಏನೇನಿದೆ ಅಂದರೆ ಕನ್ಸೀಲರ್, ಕರೆಕ್ಟ್ ಅಂದರೆ ಅದೇ ಸ್ಪಾಟ್ ಕರೆಕ್ಟರ್ ಅಂತ ಹೇಳಿದ್ನಲ್ಲ ಅದು, ಆ್ಯಂಡ್ ಕಾಂಟೋರ್ ಇದನ್ನ ಯೂಸ್ ಮಾಡ್ತಿದ್ದೀನಿ. ಇದರಲ್ಲಿ ನನ್ನ ಸ್ಕಿನ್ನಿಗೆ ಮ್ಯಾಚ್ ಆಗೋದು ಇದು ಸ್ಪಾಟ್ ಕರೆಕ್ಟರಲ್ಲಿ. ಸೊ ಅದಕ್ಕೆ ನಾನು ಇದನ್ನು ಅಪ್ಲೈ ನಿಮ್ಮ ಸ್ಕಿನ್ಗೆ ಸ್ಪಾಟ್ ಕರೆಕ್ಟರ್ನ ಸೆಲೆಕ್ಟ್ ಮಾಡುವಾಗ ನಿಮ್ಮ ಸ್ಕಿನ್ ಕಲರ್ಗಿಂತ 1 ಟೋನ್ ಜಾಸ್ತಿ ಇರೋವಂಥ ಸ್ಪಾಟ್ ಕರೆಕ್ಟರ್ನ ಸೆಲೆಕ್ಟ್ ಮಾಡಬೇಕು ಅಷ್ಟೇ. ಅದಕ್ಕಿಂತ ಜಾಸ್ತಿ ಇರೋ ಟೋನ್ನ ಸೆಲೆಕ್ಟ್ ಮಾಡಿದೆ. ಸ್ಪಾಟ್ ಕರೆಕ್ಟರ್ನು ಅಷ್ಟೇ ಸ್ವಲ್ಪ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಬೇಕು ಮಾರ್ಕ್ ಇರೋದ್ರ ಮೇಲೆ. ನಾನು ಸಿಂಪಲ್ ಮೇಕಪ್ ಆಗಿರೋದ್ರಿಂದ ಕನ್ಸೀಲರ್ ಅಪ್ಲೈ ಮಾಡೋದು ಅಂದರೆ ಕನ್ಸೀಲರ್ ನೀವು ಫೌಂಡೇಶನ್ಗೂ ಮುಂಚೆ ಅಪ್ಲೈ ಮಾಡ್ಕೋಬೇಕು. ನಾನೇನು ಅಪ್ಲೈ ಮಾಡಿಲ್ಲ, ಜಸ್ಟ್ ಸಿಂಪಲ್ ಆಗಿ ಮೇಕಪ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಿರೋದು. ಫೌಂಡೇಶನ್ ಮತ್ತು ಆವಾಗಲೇ ತೋರಿಸಿರೋ ಥರ 4 ಸ್ಕಿನ್ ಕೇರ್ ಪ್ರಾಡಕ್ಟ್ ಇಟ್ಕೊಂಡು. ಸೊ ನೆಕ್ಸ್ಟ್ ಈ ಆರೆಂಜ್ ಕಾಣಿಸ್ತಿದೆಯಲ್ಲ, ಇದು ಏನಕ್ಕಂದರೆ ನಿಮಗೆ ಅಂಡರ್ ಐಗೆ ಹಚ್ಕೊಡೋಕ್ಕೆ. ನಿಮ್ಗೆ ಏನಾದರೂ ಅಂಡರ್ ಐ ಜಾಸ್ತಿ ಡಾರ್ಕ್ ಆಗಿದ್ದರೆ ನೀವು ಈ ಆರೆಂಜ್ ಕನ್ಸಿಲರ್ನ ನೀವು ಫೌಂಡೇಶನ್ಗೂ ಮುಂಚೆ ನೀವು ಅಪ್ಲೈ ಮಾಡ್ಕೊಳ್ಬೇಕು. ಅದನ್ನು ನಾನು ಗ್ರ್ಯಾಂಡ್ ಮೇಕಪ್ ಅಂದರೆ ಜಾಸ್ತಿ ಮೇಕಪ್ ಮಾಡ್ಕೊಳ್ಳೋದು ಒಂದು ವಿಡಿಯೋ ಮಾಡಿದಾಗ ನಾನು ಅದನ್ನು ಹೇಗೆ ಯೂಸ್ ಮಾಡೋದು ಕನ್ಸಿಲರ್ನ ಅಂತ ವಿಡಿಯೋ ಮಾಡಿ ತಿಳಿಸ್ತೀನಿ. ನಾನಿವಾಗ ಸ್ಪಾಟ್ ಕರೆಕ್ಟರ್ ಎಲ್ಲ ಹಚ್ಚಾಯಿತು. ಈ ಮೌತ್ ಏರಿಯಾದಲ್ಲೂ ಸ್ವಲ್ಪ ಆಲ್ಮೋಸ್ಟ್ ಪಿಗ್ಮೆಂಟೇಷನ್ ಇರುತ್ತೆ ಎಲ್ರಿಗೂ, ಎಲ್ಲೋ ಒಬ್ಬೊಬ್ರಿಗೆ ಇರಲ್ಲ ಅಷ್ಟೇ. ಅವರು ಸ್ಪಾಟ್ ಕರೆಕ್ಟರ್ ಅಥವಾ ಕನ್ಸೀಲರ್ ಇದೆರಡರಲ್ಲಿ ಯಾವುದರಲ್ಲಾದರೂ ಕವರ್ ಮಾಡ್ಕೋಬೋದು. ನಾನು ಸ್ಪಾಟ್ ಕರೆಕ್ಟ್ ಮಾಡಾಯಿತು ಇವಾಗ ಫೇಸಲ್ಲಿ. ಫೌಂಡೇಶನ್ ಆ್ಯಂಡ್ ಸ್ಪಾಟ್ ಕರೆಕ್ಟರ್ ನಾನು ಯೂಸ್ ಮಾಡಿದೆ, ಕನ್ಸೀಲರ್ ನಾನು ಯೂಸ್ ಮಾಡಿಲ್ಲ. ಕನ್ಸೀಲರ್ ಯೂಸ್ ಮಾಡೋದೆಲ್ಲ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ. ಎಲ್ಲ ಚೆನ್ನಾಗಿ ಬ್ಲೆಂಡ್ ಆಗಿದೆ ಆ್ಯಂಡ್ ಸ್ಪಾಟ್ ಕರೆಕ್ಟರ್ ಕೂಡ ಚೆನ್ನಾಗಿ ಬ್ಲೆಂಡ್ ಆಗಿದೆ. ನೆಕ್ಸ್ಟ್ ಸ್ಟೆಪ್ ಬಂದು ನಾನು ಚೀಕ್ ಟಿಂಟ್ ಅಪ್ಲೈ ಮಾಡ್ತೀನಿ. ಚೀಕ್ ಟಿಂಟ್ ಆದರೂ ಹೇಳ್ಬೋದು ಅಥವಾ ಹೈಲೈಟರ್ ಆದರೂ ಹೇಳ್ಬೋದು. ಸೊ ನಮಗೆ ಲಿಪ್ಸ್ಟಿಕ್ಕೆ ಚೀಕ್ ಟಿಂಟ್ ಆ್ಯಂಡ್ ಹೈಲೈಟರ್ ಸಿಂಪಲ್ ಮೇಕಪ್ಪಲ್ಲಿ ನಾನು ಇದೊಂದೇ ಯೂಸ್ ಮಾಡಿಕೊಂಡು ಏನೇನು ಮಾಡ್ತೀನಿ ನೋಡಿ. ಸೊ ಸಾಕು, ಇಷ್ಟೇ, ಇದೇ ಜಾಸ್ತಿ ಆಗುತ್ತೆ. ಇದನ್ನು ನೀಟಾಗಿ ಬ್ಲೆಂಡ್ ಮಾಡಬೇಕು ಚೀಕ್ ಟಿಂಟ್ನ, ಇಲ್ಲಾಂದರೆ ಒಂದೇ ಕಡೆ ಫುಲ್ಲು ಜಾಸ್ತಿ ರೆಡ್ಡಾಗಿ ಕಾಣಿಸ್ತಿರುತ್ತೆ. ನನಗೆ ಸ್ವಲ್ಪ ಚೀಕ್ ಟಿಂಟ್ ಅಪ್ಲೈ ಮಾಡ್ಕೊಳ್ಳೋದು ತುಂಬ ಇಷ್ಟ ಆಗುತ್ತೆ, ಸ್ವಲ್ಪ ಹೈಲೈಟಾಗಿ ಅಪ್ಲೈ ಮಾಡೋಕ್ಕೆ. ಎಷ್ಟಾಗುತ್ತೆ ಅಷ್ಟು ಬ್ಲೆಂಡ್ ಮಾಡಿದ್ದೀನಿ ಈ ಚೀಕ್ ಟಿಂಟ್ನ. ಸೊ ಇಷ್ಟು ನೀಟಾಗಿ ಬ್ಲೆಂಡ್ ಮಾಡಿಕೊಂಡ್ರೆ ನಿಮ್ಮ ಸ್ಕಿನ್ನಿಗೆ ಅದು ನೀಟಾಗಿ ಕುತ್ಕೊಳ್ಳುತ್ತೆ ಚೀಕ್ ಟಿಂಟ್. ಓಕೆ, ನೆಕ್ಸ್ಟ್ ಸ್ಟೆಪ್ ಬಂದು ಲಿಪ್ಸ್ಟಿಕ್ಗೆ ನಾನಿಲ್ಲಿ 2 ಶೇಡ್ಸ್ ಯೂಸ್ ಮಾಡ್ತಿದ್ದೀನಿ. ಒಂದು ಪಿಂಕ್ ಕಲರ್, ಇದು ರಿನಿಯಿಂದ ತಗೊಂಡಿರೋದು. ಇನ್ನೊಂದು ಕೈಂಡ್ ಆಫ್ ನ್ಯೂಡ್ ಆರೆಂಜ್ ಕಲರ್ ಅನಿಸುತ್ತೆ ಅಲ್ವಾ.
ನೀವು ಲಿಪ್ ಬಾರ್ಡರ್ ಕೂಡ ಹಾಕೊಳ್ಬೋದು, ಔಟರ್ ಲೈನ್. ಸೊ ಅದೆಲ್ಲ ನಾನು ಅವಾಗಲೇ ಹೇಳ್ದಂಗೆ ಮತ್ತೆ ಹೇಳ್ತಿದ್ದೀನಿ, ಸಾರಿ. ಸೊ ನಾನು ಇದು ಸಿಂಪಲ್ ಮೇಕಪ್ ಮಾಡ್ತಿರೋದ್ರಿಂದ ನಾನು ಅದು ಏನೂ ಯೂಸ್ ಮಾಡ್ತಿಲ್ಲ. ಸೊ ಡೈರೆಕ್ಟ್ ಲಿಪ್ಸ್ಟಿಕ್ ಅಪ್ಲೈ ಮಾಡ್ತಿದ್ದೀನಿ. ಬೇಕಂದರೆ ನೀವು ಲಿಪ್ಸಿಗೆ ಔಟರ್ ಲೈನರ್ ಹಾಕೊಳ್ಬೋದು, ನಿಮ್ಗೆ ಇಷ್ಟ ಆಗೋ ಕಲರ್ ಪೆನ್ಸಿಲ್ ತೊಗೊಂಡು, ಅದಕ್ಕೆ ಸಿಕ್ಕುತ್ತಲ್ಲ ಆ ಪೆನ್ಸಿಲ್ ತೊಗೊಂಡು. ಸೊ ನಾನು ಇವಾಗ ಡೈರೆಕ್ಟ್ ಲಿಪ್ಸ್ಟಿಕ್ ಅಪ್ಲೈ ಮಾಡ್ಕೊಳ್ತೀನಿ. ಡಾರ್ಕ್ ಪಿಂಕ್ ಯೂಸ್ ಮಾಡಾಯಿತು. ಸೊ ಇದಕ್ಕೆ ನ್ಯೂಡ್ ಆರೆಂಜ್ ಕಲರ್ನ ಮಿಕ್ಸ್ ಮಾಡ್ತೀನಿ. ಆ 2 ಶೇಡ್ಸ್ನ ಮಿಕ್ಸ್ ಮಾಡಿದ್ದಕ್ಕೆ ಇದು ನ್ಯಾಚುರಲ್ ಲಿಪ್ಸ್ ಕಲರ್ ಬರುತ್ತೆ. ಸೊ ಅದು ನಂಗೆ ತುಂಬ ಇಷ್ಟ ಆಗುತ್ತೆ. ಎಕ್ಸಸ್ ಲಿಪ್ಸ್ಟಿಕ್ನ ನೀವು ಈ ಥರ ರಿಮೂವ್ ಮಾಡ್ಕೊಳ್ಬೋದು. ಸೊ ಇವೆರಡು ಶೇಡ್ ಯೂಸ್ ಮಾಡಿದಾಗ ಬರೋ ಲಿಪ್ಸ್ ಕಲರ್ ನಂಗೆ ತುಂಬ ಇಷ್ಟ ಆಗುತ್ತೆ. ನೋಡಿ ಎಷ್ಟು ನ್ಯಾಚುರಲ್ ಆಗಿ ಕಾಣಿಸುತ್ತೆ ಲಿಪ್ಸ್ ಕಲರ್. ಸೊ ಇದಿಷ್ಟು ಸ್ಟೆಪ್ ಬಂದು ನಾನು ಸಿಂಪಲ್ ಮೇಕಪ್ ಲುಕ್ಗೆ ಯೂಸ್ ಮಾಡಿದ್ದು ಇಷ್ಟೇ ಪ್ರಾಡಕ್ಟ್, ಬಟ್ ಜಾಸ್ತಿ ಮೇಕಪ್ ಮಾಡಿರೋ ಥರನೇ ಕಾಣಿಸುತ್ತೆ. ಪೌಡರ್ ಹೇಳಿಲ್ಲ ಅಲ್ವಾ ವಿಡಿಯೋದಲ್ಲಿ. ನಿಮ್ಮ ಮನೇಲಿ ಯಾವ ಪೌಡರ್ ಇದೆ ಆ ಪೌಡರ್ನೇ ಯೂಸ್ ಮಾಡ್ಕೊಳ್ಬೋದು, ಲೂಸ್ ಪೌಡರ್ ಅಥವಾ ಕಾಂಪ್ಯಾಕ್ಟ್ ಪೌಡರ್ ಇದ್ದರೆ ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ಬೋದು. ನಾನಿಲ್ಲಿ ಪೌಡರ್ ಬಂದು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು. ಇದು ಕೂಡ ಬೇಕ್ ಇಟ್ ಅವೇ ಬ್ರ್ಯಾಂಡಿಂದ ಇದು ವೈಟ್ ಕಲರ್ ಇದೆ ಪೌಡರು. ಸೊ ಆಲ್ಮೋಸ್ಟ್ ಸ್ವಲ್ಪ ಸ್ಕಿನ್ ಕಲರ್ ಪೌಡರ್ಸ್ ಸಿಕ್ಕುತ್ತಲ್ವಾ, ಅದು ಅಪ್ಲೈ ಮಾಡೋದಕ್ಕಿಂತ ಮೇಕಪ್ ಲುಕ್ಕಲ್ಲಿ ಸೊ ನೀವು ಸ್ವಲ್ಪ ವೈಟ್ ಕಲರ್ ಪೌಡರ್ನ ಯೂಸ್ ಮಾಡಿದ್ರೆ ನೀವು ಏನೇನು ಹಚ್ಚಿರ್ತೀರಾ ಅದನ್ನ ಕವರ್ ಮಾಡ್ಕೊಳ್ಳಲ್ಲ ಈ ವೈಟ್ ಪೌಡರು. ಸೊ ಅದೇ ನೀವು ಬ್ರೌನ್ ಕಲರ್ ಅಥವಾ ಸ್ವಲ್ಪ ಸ್ಕಿನ್ ಕಲರ್ ಇರೋ ಪೌಡರ್ ಹಚ್ಚಿದ್ರೆ ನೀವು ಹಚ್ಚಿರೋದು ಸ್ವಲ್ಪ ಆ ಪೌಡರ್ ಹಚ್ಚಿದಾಗ ಕವರ್ ಆಗಿಬಿಡುತ್ತೆ. ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ಹೇಳ್ತಿರೋದು, ಗೊತ್ತಿಲ್ಲ. ಸೊ ನಾನು ಮೇಕಪ್ ಆರ್ಟಿಸ್ಟ್ ಅಂತೂ ಅಲ್ವೇ ಅಲ್ಲ. ನಾನು ಯಾವ ಥರ ಸಿಂಪಲ್ ಮೇಕಪ್ ಲುಕ್ ಮಾಡ್ಕೊಳ್ತೀನಿ ಅದನ್ನಷ್ಟೇ ನಾನು ವಿಡಿಯೋದಲ್ಲಿ ತೋರಿಸ್ತಿರೋದು. ವೈಟ್ ಪೌಡರ್ ಯೂಸ್ ಮಾಡಿದ್ರೆ ನೀವು ಹಾಕಿರೋ ಮೇಕಪ್ ಸ್ವಲ್ಪ ಚೆನ್ನಾಗಿ ಹೈಲೈಟಾಗಿ ಕಾಣಿಸುತ್ತೆ ಅಂತ ನನ್ನ ಅನಿಸಿಕೆ. ಸೊ ನಾನಿವಾಗ ವೈಟ್ ಪೌಡರ್ ತಗೊಂಡಿದ್ದೀನಿ. ಸೊ ಪೌಡರ್ ಕೂಡ ಹಚ್ಚಿ ಮುಗೀತು. ಸೊ ಇದಿಷ್ಟೇ ನಾನು ಸಿಂಪಲ್ ಮೇಕಪ್ ಲುಕ್ಕಲ್ಲಿ ಯೂಸ್ ಮಾಡೋವಂಥ ಸ್ಕಿನ್ ಕೇರ್ ಪ್ರಾಡಕ್ಟ್. ನೀವೇ ನೋಡಿ ಎಷ್ಟು ಚೆನ್ನಾಗಿ ಆ ಮೇಕಪ್ ನನ್ನ ಸ್ಕಿನ್ನಿಗೆ ಸೆಟ್ ಆಗಿದೆ ಅಂತಂದರೆ ಬೂದಿ ಅಂತ ಫಸ್ಟ್ ಆಫ್ ಆಲ್ ಅನ್ಸೋದೇ ಇಲ್ಲ. ಸೊ ಆ್ಯಂಡ್ ನೀವು ಈ ಥರ ಮಾಡಿದಾಗೆಲ್ಲ ಮೇಕಪ್ ಕೈಗೆ ಬರೋದೆಲ್ಲ ಆಗೋದೇ ಇಲ್ಲ. ಯಾಕಂದರೆ ನೀವು ಆ ವೈಟ್ ಪೌಡರ್ ಹಚ್ಚಿರ್ತೀರಲ್ಲ ಅದು ಆ ಮೇಕಪ್ನ ನೀಟಾಗಿ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಒಂದ್ಸರಿ ನೋಡಿ, ನಾನು ಯೂಸ್ ಮಾಡಿರೋ ಪ್ರಾಡಕ್ಟ್ಸಲ್ಲಿ ಇವತ್ತು ನಾನು ಸಿಂಪಲ್ ಮೇಕಪ್ ಮಾಡ್ಕೊಂಡಿರೋದು ಇಷ್ಟೆ. ಕಣ್ಣಿಗೆ ಏನೂ ಹಚ್ಚಲ್ಲ, ಐಬ್ರೋಸ್ ಅಷ್ಟೇ ನಾನು ಶೇಪ್ ಮಾಡ್ಕೊಳ್ತೀನಿ. ಐಬ್ರೋಸ್ಗೂ ಅಷ್ಟೇ ನಾನು ಏನೂ ಹಚ್ಚಲ್ಲ, ಯಾಕಂದರೆ ನಾನು ಐಬ್ರೋಸ್ ಬಂದು ಸ್ವಲ್ಪ ಆಲ್ರೆಡಿ ತಿಕ್ಕಾಗಿರೋದ್ರಿಂದ ದಪ್ಪ ಇರೋದ್ರಿಂದ ನಾನು ಹೈಲೈಟ್ ಅಂತೂ ಮಾಡೋಕ್ಕೋಗಲ್ಲ ಐಬ್ರೋಸ್ನ. ಜಸ್ಟು ಶೇಪ್ ಕೊಟ್ಕೊಳ್ತೀನಿ ಅಷ್ಟೇ. ಶೇಪ್ ಕೊಡೋದಕ್ಕೆ ಇದು ನಾರ್ಮಲ್ ಇಲ್ಲೇ ಎಲ್ಲೋ ಶಾಪಲ್ಲಿ ತೊಗೊಂಡಿರೋ ಬ್ರಷ್ ಇದು ಅಷ್ಟೇ, ಅದನ್ನು ಮಾತ್ರ ಯೂಸ್ ಮಾಡ್ಕೊಳ್ತೀನಿ ಐಬ್ರೋ ಶೇಪ್ ಕೊಟ್ಕೊಳ್ಳೋದಕ್ಕೆ. ನಿಮಗೆ ಬೇಕಂದರೆ ಐಬ್ರೋ ಫಿಲ್ಲಿಂಗ್ ಮಾಡ್ಕೊಳ್ಬೋದು. ಐಬ್ರೋ ಫಿಲ್ಲಿಂಗ್ ಹೇಗೆ ಮಾಡೋದು ಅಂತ ಮುಂದೆ ಬರೋ ವೀಡಿಯೋಸಲ್ಲಿ ತಿಳಿಸ್ತೀನಿ. ಐಬ್ರೋಸ್ ಕೂಡ ಶೇಪ್ ಕೊಟ್ಕೊಂಡಾಯಿತು. ನೆಕ್ಸ್ಟು ಒಂದು ಬಿಂದಿ ಹಾಕ್ಬಿಟ್ಟು ರೆಡಿ ಆದರೆ ಮುಗೀತು. ನನಗೆ ಬಿಂದಿ ಇಡೋದಕ್ಕಿಂತ ಜಾಸ್ತಿ ಐ ಲೈನರ್ನ ಬಿಂದಿಯಾಗಿ ಯೂಸ್ ಮಾಡ್ಕೊಳ್ತೀನಿ. ನನಗೆ ಐ ಲೈನರೇ ತುಂಬ ಇಷ್ಟ ಆಗುತ್ತೆ ಬಿಂದಿಯಾಗಿ ಯೂಸ್ ಮಾಡೋದಕ್ಕೆ. ನನಗೆ ಐ ಲೈನರ್ ಅಂತ ಪ್ರೊನೌನ್ಸ್ ಮಾಡೋದೇ ಸಮ್ಟೈಮ್ಸ್ ಕಷ್ಟ ಆಗುತ್ತೆ. ನಾನು ಮೇಕಪ್ ಎಲ್ಲ ಮಾಡಿ ಮುಗೀತು. ಕಾಸ್ಟ್ಯೂಮ್ ಚೇಂಜ್ ಮಾಡಿ ಮತ್ತೆ ಸಿಗ್ತೀನಿ, ಅಲ್ಲಿ ತನಕ ವೆಯ್ಟ್ ಮಾಡಿ. ನಾನಿವಾಗ ಕಾಸ್ಟ್ಯೂಮ್ ಚೇಂಜ್ ಮಾಡಿ ಬಂದಾಯಿತು. ಈ ಡ್ರೆಸ್ ಯಾವುದು ಅಂತ ನನ್ನ ಎಥ್ನಿಕ್ ವೇರ್ ಕಲೆಕ್ಷನ್ ವಿಡಿಯೋದಲ್ಲಿ ಮಾಡಿದ್ದೀನಿ, ಈ ಡ್ರೆಸ್ ಎಲ್ಲಿ ತಗೊಂಡೆ ಏನಂತ. ಬಟ್ ಈ ಡ್ರೆಸ್ ಲಿಂಕ್ನ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ನೋಡಿ. ಆ್ಯಂಡ್ ಇದು ಫುಲ್ ಡ್ರೆಸ್ ನಾನು ವಿಡಿಯೋ ಎಂಡಿಂಗಲ್ಲಿ ತೋರಿಸ್ತೀನಿ ನೋಡಿ. ಸೊ ನಾನು ಈ ಡ್ರೆಸ್ಸಿಗೆ ಗ್ರ್ಯಾಂಡಾಗಿರೋ ಇಯರಿಂಗ್ಸ್ ಹಾಕಲ್ಲ, ಬಟ್ ಒಂದು ಗ್ರ್ಯಾಂಡಾಗಿರೋ ಚೋಕರ್ ಹಾಕ್ತೀನಿ, ಅದು ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಸೊ ನಾನು ಚೋಕರ್ ಕೂಡ ಹಾಕೊಂಡಾಯಿತು. ಬೇಕಂದರೆ ಸ್ವಲ್ಪ ಲೂಸ್ ಮಾಡ್ಕೊಳ್ಬೋದು. ನಾನು ಸ್ವಲ್ಪ
ಈಗ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸಲ್ಲ, ಅದಕ್ಕೆ ಸ್ವಲ್ಪ ಟೈಟಾಗಿರಲಿ, ತುಂಬ ಟೈಟ್ ಅಲ್ಲ, ನೋಡ್ಕೊಂಡು ಹಾಕ್ಕೊಳ್ಳಿ ಇಷ್ಟೇ. ಸೊ ಚೋಕರ್ ಕೂಡ ಹಾಕಿ ಆಯಿತು. ಇನ್ನು ತಲೆ ಬಾಚ್ಕೊಂಡ್ರೆ ಮುಗೀತು. ನನ್ನ ಹೇರ್ ಸ್ಟೈಲ್ ಬಂದು ನಾನು ಯಾವಾಗಲೂ ಸಿಂಪಲಾಗಿ ಹೇರ್ ಸ್ಟೈಲ್ ಹಾಕ್ಬಿಡ್ತೀನಿ. ಸಿಂಪಲಾಗಿ ಹೇರ್ ಸ್ಟೈಲ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ನನಗೆ. ನಾನು ಜಸ್ಟ್ ಒಂದು ಕ್ಲಿಪ್ ಹಾಕ್ಬಿಟ್ರೆ ಮುಗೀತು ನನ್ನ ಹೇರ್ ಸ್ಟೈಲ್ ಅಷ್ಟೇ. ಹೇರ್ ಕೋಮ್ ಮಾಡೋದಕ್ಕೆ ಪ್ಲಾಸ್ಟಿಕ್ ಕೋಮ್ಗಿಂತ ವುಡನ್ ಕೋಮ್ ತುಂಬ ಚೆನ್ನಾಗಿರುತ್ತೆ. ನನ್ನ ಹೇರ್ ಕೇರ್ ವಿಡಿಯೋ ಕೂಡ ನಾನು ಪೋಸ್ಟ್ ಮಾಡಿದ್ದೀನಿ, ನನ್ನ ಹೇರ್ ಕೇರ್ ನಾನು ಯಾವ ಥರ ಮಾಡ್ಕೊಳ್ತೀನಿ ಅಂತ. ಸೊ ಹೋಗಿ ಆ ವಿಡಿಯೋ ನೋಡಿಲ್ಲ ಅಂತಂದರೆ ನೋಡಿ, ಆ ವಿಡಿಯೋ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ತುಂಬ ಅಂದರೆ ತುಂಬ ಏರ್ ಫಾಲ್ ಆಗ್ತಿತ್ತು ನನಗೆ, ಬಟ್ ಏರ್ ಫಾಲ್ ಅವಾಯ್ಡ್ ಮಾಡಿರೋದೇ ನಾನು ಆ ವಿಡಿಯೋದಲ್ಲಿ ತಿಳಿಸಿದ್ದೀನಲ್ಲ, ಆ ರೀತಿ ನಾನು ಮಾಡ್ಕೊಂಡು ಬಂದಿದ್ದಕ್ಕೆ ನನ್ನ ಏರ್ ಫಾಲ್ ಕಂಟ್ರೋಲ್ ಆಗಿದೆ. ಸೊ ಇವಾಗ ನನ್ನ ಹೇರ್ ಹೆಲ್ದಿಯಾಗಿ ಚೆನ್ನಾಗಿದೆ. ಸೊ ಹೋಗಿ ಆ ವಿಡಿಯೋ ನೋಡಿ. ನಾನು ಆಲ್ಮೋಸ್ಟ್ ಎಷ್ಟೇ ರೆಡಿ ಆದ್ರೂ ಸಿಂಪಲ್ ಹೇರ್ ಸ್ಟೈಲ್ನ ಪ್ರಿಫರ್ ಮಾಡ್ತೀನಿ, ಯಾಕಂದರೆ ಸಿಂಪಲ್ ಹೇರ್ ಸ್ಟೈಲ್ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ಟ್ರೈ ಮಾಡಿ ನೋಡಿ. ಬಳೆ ಮರ್ತಿದ್ದೆ, ಬಳೆ ಹಾಕಬೇಕು. ಲಾಸ್ಟ್ ಒನ್ ಈಸ್ ಬ್ಯಾಂಗಲ್ಸ್. ಸೊ ಇದಿಷ್ಟೇ. ಸೊ ಸಿಂಪಲ್ ಮೇಕಪ್. ನನ್ನ ಕಾಸ್ಟ್ಯೂಮ್ ಸ್ವಲ್ಪ ಗ್ರ್ಯಾಂಡಾಗಿದೆ, ಸೊ ಅದಕ್ಕೆ ಚೆನ್ನಾಗಿ ಕಾಣಿಸ್ತಿದೆ. ಈ ಮೇಕಪ್ ಬಂದು ಎಲ್ಲ ಟೈಪ್ ಡ್ರೆಸ್ಗೂ ಕೂಡ ಅಡ್ಜಸ್ಟ್ ಆಗುತ್ತೆ, ಬಿಕಾಸ್ ಇದು ಸಿಂಪಲ್ ಆ್ಯಂಡ್ ನೋ ಮೇಕಪ್ ಲುಕ್ ಕೊಡಬೇಕು ಅಂತ ನಾನು ಈ ಥರ ಯಾವಾಗಲೂ ಸಿಂಪಲ್ ಮೇಕಪ್ ಮಾಡ್ಕೊಳ್ತೀನಿ ಆಲ್ಮೋಸ್ಟ್. ನಾನಿವತ್ತು ಸಿಂಪಲ್ ಮೇಕಪ್ ವಿಡಿಯೋ ಮಾಡಿದ್ದು ರ್ಯಾಂಡಮ್ ಆಗಿ. ಸೊ ನಾನು ರೆಡಿ ಆಗೋದಿತ್ತು, ಸೊ ಹಾಗೆ ಒಂದು ವಿಡಿಯೋ ಮಾಡ್ಕೊಂಡು ಬಿಡೋದ ಅಂತ ಹೇಳಿ ವಿಡಿಯೋ ಮಾಡಿಕೊಂಡೆ. ಆದರೂ ಈ ಮೇಕಪ್ ವಿಡಿಯೋ ಚೆನ್ನಾಗಿ ಬಂತು ಅಂತ ನಂಗೆ ಅನ್ನಿಸಿದೆ. ನಿಮ್ಗೇನು ಅನ್ನಿಸ್ತು ಕಮೆಂಟ್ ಮಾಡಿ ನನಗೆ ತಿಳಿಸಿ. ಈ ಡ್ರೆಸ್ಸಿಗೆ ದುಪ್ಪಟ್ಟ ಬಂದು ಈ ಥರ ಇದೆ, ಸಿಂಪಲ್ ದುಪ್ಪಟ್ಟ, ಚೆನ್ನಾಗಿ ಕಾಣಿಸುತ್ತೆ. ಈ ಡ್ರೆಸ್ನ ನಾನು ಡಿಸೆಂಬರ್ 2022 ತೊಗೊಂಡಿದ್ದು, ಕರೆಕ್ಟಾಗಿ 1 ವರ್ಷ ಆಗಿದೆ. ತುಂಬ ಚೆನ್ನಾಗಿದೆ. ನಾನು ಇಲ್ಲಿವರೆಗೂ 3 ಟೈಮ್ಸ್ ವೇರ್ ಮಾಡಿದ್ದೀನಿ. ನನಗೆ ಈ ಕ್ವಾಲಿಟಿನೂ ಕೂಡ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಈ ಸಿಂಪಲ್ ಮೇಕಪ್ ವಿತ್ ಈ ಡ್ರೆಸ್ಸು ನನಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಫ್ ಯು ಫೀಲ್ ದ ಸೇಮ್, ಪ್ಲೀಸ್ ಲೈಕ್ ದ ವಿಡಿಯೋ. ದೆನ್ ಇದಾಗಿತ್ತು ಇವತ್ತಿನ ಮೇಕಪ್ ವಿಡಿಯೋ. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ, ಬಿಕಾಸ್ ನಿಮ್ಮ ಸಪೋರ್ಟ್ ಇದ್ದರೆ ನಾನು ಆದಷ್ಟು ಬೇಗ ಈ ಚಾನಲ್ನ ಗ್ರೋ ಮಾಡ್ಬೋದು. ಆ್ಯಂಡ್ ನಾನು ಕೂಡ ನನ್ನ ಯೂಟ್ಯೂಬ್ ಚಾನಲ್ ಗ್ರೋ ಮಾಡಬೇಕು ಅನ್ನೋ ಗೋಲ್ನ ರೀಚ್ ಆಗ್ಬೋದು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಕಂಟೆಂಟಲ್ಲಿ ಸಿಗೋದ ಅಂತ ಹೇಳ್ತಾ, ಎಲ್ಲರೂ ಹುಷಾರಾಗಿರಿ, ಎಲ್ಲರೂ ಚೆನ್ನಾಗಿರಿ, ಆ್ಯಂಡ್ ಎಲ್ಲರೂ ನಗ್ನಗ್ತಾ ಇರಿ ಆ್ಯಂಡ್ ನಗಿಸ್ತಾ ಇರಿ. ಸೊ ಮತ್ತೆ ನನ್ನ ಚಾನಲಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್ ಬಾಯ್, ಟೇಕ್ ಕೇರ್.